ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆ ವಿಚಾರಕ್ಕೆ ಬರೋಣ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಸಿಕ್ಕಿದೆ. ಏನು ಟ್ವಿಸ್ಟ್ ಅಂತಂದರೆ, ಸಾವಿಗೆ ಗ್ಲೂಕೋಸ್ ಮಾದರಿಯ ದ್ರಾವಣ ಕಾರಣ ಆಯ್ತಾ? ಅದನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ಗ್ಲೂಕೋಸ್ ಮಾದರಿಯ ದ್ರಾವಣ 2 ಬ್ಯಾಚ್ನ IV ರಿಂಗರ್ ಲ್ಯಾಕ್ಟೇಟ್ ಇದನ್ನು ಬಳಸಿದ್ದಾರೆ ಎಲ್ಲರೂ ಕೂಡ. ಇದೇ ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇದ್ರ ಕತೆ ತುಂಬ ಇದೆ. ತುಮಕೂರಿನಲ್ಲಿ ಸಾವುಗಳಾಗಿತ್ತು, ಇದನ್ನು ಬಳಸದಂತೆ ಆದೇಶ ಆಗಿತ್ತು. ಅದಾದಮೇಲೆ ಕಂಪ್ನಿಯವರು ಇದಕ್ಕೆ ಹೋಗಿದ್ದರು, ಕೋರ್ಟ್ಗೆ ಹೋಗಿದ್ದರು. ಕೋರ್ಟಿಂದ ಮತ್ತೆ ವಾಪಸ್ ಅದಕ್ಕೆ ಪರ್ಮಿಷನ್ ತಂದರು. ಈಗ ಮತ್ತೆ ಕೊಡ್ತಾ ಇದ್ರು. ಈಗ ಸದ್ಯಕ್ಕೆ ಅದನ್ನು ಬಳಸಬೇಡಿ ಅಂತ ಆರೋಗ್ಯ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಹಾಗಾದರೆ ಏನಾಯಿತು ಈ ವಿಚಾರದಲ್ಲಿ? ಇಷ್ಟಕ್ಕೂ ಆ ಗ್ಲೂಕೋಸ್ ಯಾವುದು, ಅದರ ಹಿನ್ನೆಲೆ ಏನು ನೋಡೋಣ ಬನ್ನಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಟ್ವಿಸ್ಟ್. ಸಾವಿಗೆ ಗ್ಲೂಕೋಸ್ ಮಾದರಿಯ ದ್ರಾವಣ ಕಾರಣನ 2 ಬ್ಯಾಚ್ನ IV ರಿಂಗರ್ ಲ್ಯಾಕ್ಟೇಟ್ ಬಳಸದಂತೆ ಆದೇಶ. ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ಮಹತ್ವದ ಸುತ್ತೋಲೆ. ಬಳ್ಳಾರಿಯಲ್ಲಿ 15 ದಿನದಲ್ಲಿ 5 ಬಾಣಂತಿಯರ ಸಾವು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಸಾವು ಸಂಭವಿಸಿದೆ ಅಂತ ಆರೋಪಿಸಲಾಗಿತ್ತು. ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹೆರಿಗೆ ಸಂದರ್ಭದಲ್ಲಿ ಬಳಸುವ ಗ್ಲೂಕೋಸ್ ಮಾದರಿಯ IV ರಿಂಗರ್ ಲ್ಯಾಕ್ಟೇಟ್ ದ್ರಾವಣವೇ ಸಾವಿಗೆ ಕಾರಣ ಇರಬಹುದು ಅಂತ ಸಂಶಯಿಸಲಾಗಿದೆ. ಈ ಬೆನ್ನಲ್ಲೇ IV ರಿಂಗರ್ ಲ್ಯಾಕ್ಟೇಟ್ ಔಷಧಿಯ ಬ್ಯಾಚ್ ಸಂಖ್ಯೆ 2629 ಬಳಕೆ ಮಾಡದಂತೆ ಆರೋಗ್ಯ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಸದ್ಯ ಈ ದ್ರಾವಣವನ್ನ ಲ್ಯಾಬ್ಗೆ ರವಾನಿಸಲಾಗಿದೆ. ಬಳ್ಳಾರಿನಲ್ಲಿ ಈ ಥರ ಬಾಣಂತಿಯರು ಕೆಲವೊಬ್ಬರು ತೀರ್ಕೊಂಡಿದ್ದಾರೆ ಪ್ರೊಸೀಜರ್ ಮಾಡ್ತಾ ಇರುವಾಗ ಅಂತ ತಕ್ಷಣ ನಾವು ಒಂದು ಥರ್ಡ್ ಪಾರ್ಟಿ ಟೀಮನ್ನು ಮಾಡಿ ಅದನ್ನು ಕಂಪ್ಲೀಟಾಗಿ ತನಿಖೆ ನಡೆಸಿದ್ದೀವಿ. ಪ್ರೊಸೀಜರ್ಸ್ ಮತ್ತು ಯಾವ ರೀತಿಯಲ್ಲಿ ಅವರು SOPs ಅನ್ನು ಫಾಲೋ ಮಾಡಿದ್ರು ಅದರ ಬಗ್ಗೆ ನಾವು ಇಂಡಿಪೆಂಡೆಂಟ್ ಆಗಿಯೂ ಕೂಡ ತನಿಖೆಯನ್ನು ಮಾಡಿಸಿ ಪ್ರೊಸೀಜರ್ಸ್ನಲ್ಲಿ ಯಾವುದು ಕೂಡ ಪ್ರಾಥಮಿಕವಾಗಿ ಯಾವುದು ಕೂಡ ನಮಗೆ ಡಿವಿಯೇಷನ್ ಆಗಿರುವುದು ಕಂಡು ಬಂದಿರೋದಿಲ್ಲ. ಕೆಲವೊಂದು ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಕೂಡ ಇದ್ದಿರಬಹುದು ಅಂತ ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿದೆ. ಬಟ್ ಯಾವುದೇನೋ ನ್ಯೂನತೆಗಳು ಕಂಡು ಬಂದರೆ ಹೆಚ್ಚಿನ ಜಾಗೃತಿಯನ್ನು ವಹಿಸುವ ರೀತಿಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. IV ರಿಂಗರ್ ಲ್ಯಾಕ್ಟೇಟ್ ಔಷಧಿ ಸರಬರಾಜು ಮಾಡಿರುವುದು ಪಶ್ಚಿಮ ಬಂಗಾಳದ ಫಾರ್ಮಾ ಕಂಪನಿ ಅಂತ ಗೊತ್ತಾಗಿದೆ. ಇದೇ ಕಂಪನಿ ಔಷಧಿಯಿಂದ ಕಳೆದ ಏಪ್ರಿಲ್ನಲ್ಲಿ ಸಮಸ್ಯೆಯಾಗಿ 192 ಬ್ಯಾಚ್ಗಳ ಬಳಕೆಗೆ ವೈದ್ಯಕೀಯ ಸರಬರಾಜು ನಿಗಮ ತಡೆ ಹಿಡಿದಿತ್ತು. ಬಳಿಕ ಆಗಸ್ಟ್ನಲ್ಲಿ 84 ಬ್ಯಾಚ್ಗಳ ಔಷಧಿ ಬಳಕೆಗೆ ಒಪ್ಪಿಗೆಯೂ ಸಿಕ್ಕಿತ್ತು. ಆದರೆ ಇದ್ದಕ್ಕಿದ್ದಂತೆ ಕಪ್ಪು ಪಟ್ಟಿಯಿಂದ ಕಂಪನಿ ಹೊರಬಂದದ್ದು ಹೇಗೆ? ಕಂಪನಿಯ ಔಷಧಿ ಬಳಕೆಗೆ ಒಪ್ಪಿಗೆ ಕೊಟ್ಟದ್ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಪ್ರತಿಯೊಂದು ಬ್ಯಾಚ್ ನಮಗೇನು ಔಷಧ ಇಲ್ಲ ಬೇರೆ ಬೇರೆ ವಿಷಯಗಳು ಏನು ಸರಬರಾಜು ಆಗ್ತದೋ ತಕ್ಷಣ ಅದರದ್ದು ಕ್ವಾಲಿಟಿಯನ್ನು ನಾವು ಚೆಕ್ ಮಾಡ್ತೀವಿ. ಕ್ವಾಲಿಟಿಯನ್ನು ಚೆಕ್ ಮಾಡಿ ಯಾವುದು ಕ್ವಾಲಿಟಿ ಪಾಸ್ ಆಗ್ತದೋ ಅದನ್ನೇ ನಾವು ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಮತ್ತು ಈ ಒಂದು ವಿಚಾರ ಸಂಬಂಧಪಟ್ಟಾಗ ಇದು ಹೇಗೆ ಇದು ಕಂಪ್ಲೇಂಟ್ ಇತ್ತು ಮತ್ತು ಹೇಗೆ ಬಿಡುಗಡೆ ಆಗಿದೆ ಅಂತ ಏನೋ ಒಂದು ವಿಷಯಗಳಿದೆ. ಅದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು MD KSMCL ಅವರು ಏನಿದ್ದಾರೋ ಒಂದು ಸಂಪೂರ್ಣ ತನಿಖೆಯನ್ನು ಮಾಡಿ ನಮಗೆ ವರದಿಯನ್ನು ಕೊಡಬೇಕಂತ ಹೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗ ಅವರು ಸ್ಯಾಂಪಲ್ಸ್ಗಳನ್ನು ಕೂಡ ಇದಕ್ಕೆ ಕಳಿಸಿದರು ಲ್ಯಾಬ್ಗೆ. ಅದು ರಿಪೋರ್ಟ್ ಬಂದ ಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ತಪ್ಪಿತಸ್ಥ ಕಂಪನಿಗಳ ವಿರುದ್ಧ ಕ್ರಮ, ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ. ಇನ್ನು ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ 5 ವೈದ್ಯಾಧಿಕಾರಿಗಳ ತಂಡ ರಚಿಸಿದೆ. ಪ್ರಾಥಮಿಕ ತನಿಖೆ ಮುಕ್ತಾಯವಾಗಿದೆ. ವೈದ್ಯರ ನಿರ್ಲಕ್ಷ್ಯ ಇಲ್ಲದೆ ಇರುವುದು ಗೊತ್ತಾಗಿದೆ. ಔಷಧಿಯಲ್ಲಿ ಸಮಸ್ಯೆ ಆಗಿದೆಯಾ ಅನ್ನೋದರ ಬಗ್ಗೆ ಇನ್ನೊಂದು ವಾರದಲ್ಲಿ ವರದಿ ಸಿಗಲಿದೆ. ಬಾಣಂತಿಯರ ಸಾವಿಗೆ ಕಾರಣವಾದ ಔಷಧಿ ಪೂರೈಕೆಗೆ ಕಂಪನಿಯ ಲೋಪದೋಷ ಕಂಡು ಬಂದ್ರೆ ಕ್ರಮದ ಎಚ್ಚರಿಕೆಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿದ್ದಾರೆ. ನಾವು ಈ ವಿಚಾರದಲ್ಲಿ ಅದನ್ನು ಏನಾದರೂ ಔಷಧಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಕೂಡ ಚೆಕ್ ಮಾಡಕ್ಕೆ ಹೇಳಿದ್ದೀವಿ. ಆಯಿತಾ? ಡಾಕ್ಟರ್ಗಳದ್ದೇನೋ ಲೋಪ ಇಲ್ಲ ಅಂತ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯವರು ಹೋಗಿದ್ರು. ಅವ್ರದ್ದೇನು ಲೋಪ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಏನಾದರೂ ಈ ಔಷಧಿಗಳೇನು ಉಪಯೋಗ ಮಾಡಿದರೆ ಅದರಿಂದ ಹೆಚ್ಚು ಕಡಿಮೆ ಆಗಿದೆ ಅಂತ ಚೆಕ್ ಮಾಡಿಸೋದಕ್ಕೆ ಅದನ್ನು ಕೂಡ ನಾವು ಕಳಿಸಿದ್ದೀವಿ ವರದಿಗೆ. ಈ ವಿಚಾರದಲ್ಲಿ ಏನಂತ ಸ್ಪಷ್ಟ ಒಂದು ಇದು ಬಂದ ಮೇಲೆ ಆಮೇಲೆ ನಾವು ಕ್ರಮ ತಗೊಳ್ತೀವಿ. ಇದರಲ್ಲಿ ಏನಾದರೂ ಲೋಪ ಇದೆ ಅಂತ ನಾವು ಏನೇ ಮಾಡಿದ್ರು ಕೂಡ ನಾವು ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ತಾನೇ ಮಾಡಬೇಕು. ಯಾವುದು ಊಹಾಪೋಹ ಮೇಲೆ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಯಾವುದನ್ನು ಕೂಡ ಮುಚ್ಚು ಹಾಕುವಂಥ ಪ್ರಶ್ನೆ ಇಲ್ಲ, ಅಥವಾ ಇದನ್ನೇನೋ ರೀತಿ ನಾವು ಯಾರಿಗೂ ಗೊತ್ತಾಗಬಾರ್ದು ಅಂತೂ ಆ ಥರದ್ದು ಏನಿಲ್ಲ. ನಾವು ಓಪನ್ ಆಗಿರ್ತೀವಿ, ಚೆಕಪ್ ಮಾಡಿಸ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಅದರ ಮೇಲೆ ಕ್ರಮನೂ ಕೊಡ್ತೀವಿ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. 5 ಬಾಣಂತಿಯರ ಸಾವಿಗೆ ಸರ್ಕಾರವೇ ಕಾರಣ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ತನಿಖಾ ತಂಡದ ವರದಿಯನ್ನ ಆರೋಗ್ಯ ಇಲಾಖೆ ಮುಚ್ಚಿಟ್ಟಿದೆ ಅಂತ ಆಪಾದಿಸಿದೆ. ಸಚಿವ ಸ್ಥಾನದಿಂದ ದಿನೇಶ್ ಗುಂಡೂರಾವ್ ಅವರನ್ನ ವಜಾಗೊಳಿಸಬೇಕು ಅಂತ MLC ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಇವತ್ತು ಆಸ್ಪತ್ರೆಗಳಲ್ಲಿ, ಬಳ್ಳಾರಿ ಆಸ್ಪತ್ರೆಯಲ್ಲಿ 5 ಜನ ಗರ್ಭಿಣಿ ತಾಯಂದಿರು ಸತ್ತಿದ್ದಾರೆ.
ಕಳಪೆ ಗ್ಲೂಕೋಸ್ ಕೊಟ್ಟು IV ಕೊಟ್ಟು 5 ಜನ ಸತ್ತಿದ್ದಾರೆ. ಲೂಟಿ ಹೊಡಿತಾ ಇರೋದು ಪ್ರೂವ್ ಆಗಿದೆಯಲ್ಲ ಈಗ. ಇದು ಈ ಸಾವಿಗೆ ನ್ಯಾಯ ಯಾರು? ಇದು ನಿಮ್ಮ ಅಚಾತುರ್ಯದಿಂದ ಆಗಿರೋದು. ಇದಕ್ಕೆ ಉತ್ತರ ಕೊಡಿ. ಆ ಸಾವಿಗೆ ಜವಾಬ್ದಾರಿ ಯಾರನ್ನ ಫಿಕ್ಸ್ ಮಾಡ್ತೀರಾ? ಇವತ್ತು ಬಾಣಂತಿಯರಿಗೆ ಕೊಟ್ಟಿರತಕ್ಕಂಥ ಈ ಮೆಡಿಸಿನ್ಸ್ ಏನಿದೆ ಅದರಲ್ಲಿ ಕಳಪೆ ಔಷಧಿಗಳು ಇದೆ, ಜೊತೆಗೆ ದ್ರಾವಣ ಏನು ಅವರಿಗೆ ಕೊಡಲಾಗಿದೆಯೋ ಅದು ಕೂಡ ಕಳಪೆಯಾಗಿದೆ. ಅದರಿಂದಾಗಿ ಅವರು ಸತ್ತಿದ್ದಾರೆ ಅಂತಕ್ಕಂಥದ್ದು ರಿಪೋರ್ಟ್ಗಳು ಬರ್ತಾ ಇದೆ. ಈಗಿದ್ರೂ ಕೂಡ ಅವರನ್ನ ಬದಲಾವಣೆನೂ ಮಾಡಲಿಲ್ಲ. ನೀವು ಯೋಗ್ಯರಲ್ಲ ಆ ಸ್ಥಾನಕ್ಕೆ ಅಂತೇಳಿ ಜೀವಗಳ ಜೊತೆಯಲ್ಲಿ ಆಟ ಆಡ್ತಕ್ಕಂಥ ಅದರ ಬಗ್ಗೆ ಪ್ರಜ್ಞೆಯೇ ಇಲ್ಲದಂಥ ಗುಂಡೂರಾವ್ ಅವರನ್ನ ತಕ್ಷಣದಿಂದ ಈ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಒಟ್ನಲ್ಲಿ 5 ಬಾಣಂತಿಯರ ಸಾವಿಗೆ ಯಾರು ಹೊಣೆ ಎಂಬ ಪ್ರಶ್ನೆ ಎದ್ದಿದೆ. ಕಪ್ಪು ಪಟ್ಟಿಯಲ್ಲಿದ್ದ ಕಂಪನಿಯಿಂದ ಔಷಧಿ ಸರಬರಾಜು ಮಾಡಿಸಿಕೊಂಡದ್ದು ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಮತ್ತೊಂದು ಕಡೆ ತನಿಖೆ ಮುಂದುವರೆದಿದ್ದು, ತನಿಖೆಯಲ್ಲಿ ಏನು ಬಯಲಾಗುತ್ತೆ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು ಮತ್ತು ಬಳ್ಳಾರಿ.